ನಿಮ್ಮ ಮನೆ ಕಡೆ ಎಲ್ಲ ಹೆಂಗಿದ್ರು? ನಿಮ್ಮ ಕೋಲಾರದವರು ಮೂರನಹಳ್ಳಿಯಲ್ಲಿ ನಿಮ್ಮ ತಂದೆ ತಾಯಿ ಮತ್ತು ಯಾವ ಥರ? ಅವರೆಲ್ಲ ಒಪ್ಪಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ ಈ ಥರ ನಾನು ಮಾಡ್ತಿರೋದು ಗೊತ್ತಿದ್ದಿಲ್ಲ ಮನೇಲಿ. ನಾನು ಸಿಕ್ಬಿಟ್ಟೆ ಪರ್ಸ್ನಲಾಗಿ ನಾನು ಮಾಡ್ಕೋಬೇಕಂತ ನಾನು ಲೋ ಮಾಡಿಕೊಂಡೆ. ಮತ್ತು ಹಿಂಗೆ ಮಾತುಕತೆ ಮತ್ತು ನಾವು ಲೋ ಮಾಡಿ ಸ್ವಲ್ಪ ಇವ್ರ ರಿಲೇಷನ್ ಕಡೆಯಿಂದ ನಾವು ಹೋಗಿ ಮದುವೆ ಮಾಡ್ತೀವಿ. ಸಮಾಜ ನಿಮ್ಮನ್ನು ಈ ಥರ ನೋಡಿದಾಗ ಏನು ಅನಿಸ್ತದೆ ಸರ್? ಹೇಳೋರು ನೋಡೋರು ನೋಡ್ತಾರೆ, ಏನೋ ನಮ್ಗೆ ಅದು ಡೋಂಟ್ ಕೇರ್ ಸರ್. ನಾವೆಲ್ಲ ನಮ್ಮ ಕೈ ಇದ್ದವರು ಇಸ್ಕೊಟ್ಟವನ ಹತ್ರ ನಾವು ಖುಷಿಪಡ್ತಾ ಇದ್ವಿ. ಏನಕ್ಕೆ ನಮ್ಗಿಂತ ಇನ್ನೂ ಹೆಂಗೆಂಗೋ ಅವರೇ ಪಾಪ ನಾವು ನೋಡ್ತಾ ಇದ್ವಿ. ನಾವು ಅವರೆಲ್ಲ ನೋಡೋವಾಗ ನಮಗೆ ಇನ್ನೂ ಅಯ್ಯೋ ಅನ್ಸುತ್ತೆ. ಇವ್ರು ಇಸ್ಕೊಟ್ಟವನ ಅಂತ ನಾವು ಖುಷಿ ಪಡ್ತೀವಿ ಸರ್. ಇದು ನಮ್ಮ ಅಮೌಂಟ್ ಎಲ್ಲ ಕ್ಲಿಯರ್ ಆಯಿತು. 3 ಲಕ್ಷ ಇಬ್ರು ಸೇರಿ ಏನಾರು ಇನ್ವೆಸ್ಟ್ ಮಾಡಿ ಫಸ್ಟ್ ಕಂತು 1.5 ಕೊಟ್ಟರು. ಈಗ ಮೊನ್ನೆ ಒಂದು ಕಂತು ಕೊಟ್ಟಿದ್ದಾರೆ, 1.5 ಕೊಟ್ಟಿದ್ದಾರೆ. 3 ಲಕ್ಷ ಟೋಟಲ್ 3 ಲಕ್ಷ ಅಂತರ್ಜಾತಿ ಆಧಾರ. ನನ್ನ ಹೆಸರು ರೇಣುಕಾ ಅಂತ, ನಂದು ಕೋಲಾರ ಡಿಸ್ಟ್ರಿಕ್ಟು ಮೂರನಹಳ್ಳಿ. ನಾನು ಒಂದು ವ್ಯಾಪಾರ ಥರ ಮಾಡ್ತಿದ್ದೆ ಪಕ್ಕದಲ್ಲಿ, ಮೆಜೆಸ್ಟಿಕ್ ಕ್ಯಾಂಪಸಲ್ಲಿ. ಆಗ ಒಂದು ಟೀಮ್ ಇದೆ ನಮ್ಮದೊಂದು, ಒಂದು 20 ಜನ ಇದ್ದೀವಿ ನಾವು. ಎಲ್ಲ ನಮ್ಮ ಥರನೇ ಹೈಟು ಎಲ್ಲ ಹೈಟು ಇಟ್ಟು ಇದು ಫ್ರೆಂಡ್ಸ್ ಕಡೆಯಿಂದ ಇವ್ರು ಪರಿಚಯ ಆದರು. ಹಾಗಾಗಿ ನಾವು ಲೋ ಮಾಡಿ ಮದುವೆ ಮಾಡಿದ್ದು. ಲೋ ಮಾಡಿ ಮದುವೆ ಮಾಡ್ಕೊಂಡಿದ್ದು 3 ವರ್ಷ ಆಯಿತು. ಈ ನವಂಬರ್ ಕಂಪ್ಲೀಟ್ ಬಂದರೆ 3 ತುಂಬ 4 ಮದುವೆ. ಈಗ ನಿಮ್ಮ ಮನೆ ಕಡೆ ಎಲ್ಲ ಹೆಂಗಿದ್ರು? ನಿಮ್ಮ ಕೋಲಾರದವರು ಮೂರನಹಳ್ಳಿಯಲ್ಲಿ ನಿಮ್ಮ ತಂದೆ ತಾಯಿ ಮತ್ತು ಯಾವ ಥರ? ಅವರೆಲ್ಲ ಒಪ್ಪಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ ಈ ಥರ ನಾನು ಮಾಡ್ತಿರೋದು ಗೊತ್ತಿದ್ದಿಲ್ಲ ಮನೇಲಿ. ನಾನು ಸಿಕ್ಬಿಟ್ಟೆ ಪರ್ಸ್ನಲಾಗಿ ನಾನು ಮಾಡ್ಕೋಬೇಕಂತ ನಾನು ಲೋ ಮಾಡಿಕೊಂಡೆ. ಮತ್ತು ಹಿಂಗೆ ಮಾತುಕತೆ ಮತ್ತು ನಾವು ಲೋ ಮಾಡಿ ಸ್ವಲ್ಪ ಇವ್ರ ರಿಲೇಷನ್ ಕಡೆಯಿಂದ ನಾವು ಹೋಗಿ ಮದುವೆ ಮಾಡ್ತೀವಿ. ನೀವೇನು ಕೆಲಸ ಮಾಡ್ತಾಯಿದ್ದೀರಾ? ನಾವು ಸದ್ಯಕ್ಕೆ ಮನೇಲಿ ಇದ್ದೀವಿ. ಜೀವನ ಹೆಂಗೆ ನಿಮ್ಮದು? ಈಗ ಇವ್ರು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಸರ್. ಇವ್ರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಜೀವನ ನಡೀತೈತೆ ಸರ್. ಈಗ ನಿಮ್ಮ ಮನೆ ಕಡೆ ಅವ್ರು ಪಡ್ಕವ್ರಿದ್ದಾರೆ. ಈಗ ನಿಮ್ಮ ಮನೆಯವ್ರು ನಿಮಗೇನು ಕಾಂಟ್ಯಾಕ್ಟ್ ಮಾಡಿದ್ದು? ಕಾಂಟ್ಯಾಕ್ಟ್ ಎಲ್ಲ ಇದೆ ಸರ್, ಸ್ವಲ್ಪ ಕಾಂಟ್ಯಾಕ್ಟ್ ಇದೆ. ಅಷ್ಟೊಂದು ಕಾಂಟ್ಯಾಕ್ಟ್ ಏನಿಲ್ಲ, ಸುಮ್ಮನೆ ಹೋಗೋದು ಬರೋದು ಕಾಂಟ್ಯಾಕ್ಟ್ ಇದೆ. ಬಟ್ ಈಗ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಷ್ಟೇ. ಏನು ಅನಿಸುತ್ತೆ ಮೇಡಮ್ ನಿಮ್ಮ ಈ ಒಂದು? ಈಗ ನನಗೇನಿಲ್ಲ, ನಾನು ಒಳ್ಳೆ ಡಿಸೈಡ್ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಮನೆ ಕಡೆಯಿಂದ ಸ್ವಲ್ಪ ಬಡತನ, ಅದು ನಾವು ಇದ್ದಿದ್ರೆ ನಮ್ಮನ್ನು ಮಾಡೋರು ಯಾರೂ ಇರ್ತಿದ್ದಿಲ್ಲ. ನಮಗೆ ದೊಡ್ಡವರು ಅವರವರು ನಿರ್ಧಾರ ಅವ್ರು ತೊಗೊಂಡಿದ್ದಾರೆ, ಬಟ್ ನಮಗಂತೂ ಯಾರೂ ಇದ್ದಿಲ್ಲ. ಹಾಗಾಗಿ ನಾನೇ ನಿರ್ಧಾರ ತಗೊಂಡು ಮುಂದಕ್ಕೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಮಾಡಿಕೊಂಡೆ ಸರ್. ಏನು ಓದಿದ್ದೀರಾ? ಏನು? ಒಂದು SLC ಆಗಿದೆ ಅಷ್ಟೇ ಸರ್. ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ? ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್, ಸಾಕು ಸರ್. ನಾನು ಎಷ್ಟು ಓಕೆ. ಈ ಥರ ಅವ್ರು ನೋಡ್ಕೊಳ್ತಾ ಇದ್ದಾರೆ ಪಾಪ. ಮೇಡಮ್ ಅವ್ರ ಕಡೆಯಿಂದ ನಮ್ದು ಫಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರು ಸರ್. ನಮ್ಮ ಕಡೆಯಿಂದ ಸ್ವಲ್ಪ ಇದಾಯಿತು. ಹಂಗಾಗಿ ನಾನೇ ಇಷ್ಟಪಟ್ಟೆ, ತುಂಬ ಇಷ್ಟಪಟ್ಟೆ ನಾನೇ. ಹಂಗಾಗಿ ಇಷ್ಟಪಟ್ಟು ಮಾಡ್ಕೊಂಡೆ ಸರ್. ಅವ್ರು ಒಪ್ಪಿದ ತಕ್ಷಣ ಒಪ್ಪಿಲ್ಲ, ಸ್ವಲ್ಪ ದಿನ ಆದಮೇಲೆ ಅವರೇ ಕಂಡ್ರೆ ಸರ್. ಬಟ್ ಪೋಷಕರು ಏನಾದ್ರು ಮಾತಾಡ್ಸಿದ್ರು ನೀವು? ನಮ್ಮ ಮದುವೆ ಆಗ್ತಿದ್ದೀವಿ, ನಮ್ಮ ಕಡೆಯಿಂದ ನಮ್ಮ ಪೋಷಕರು ನಾನು ಏನೂ ಕೇಳೇ ಇಲ್ಲ. ನಮ್ಮ ಮನೇಲಿ ನಾನು ತಿಳಿಸೇ ಇದ್ದಿಲ್ಲ. ಇವ್ರ ಮನೇಲಿ ಗೊತ್ತಿತ್ತು, ಇವ್ರ ಮನೇಲಿ ಎಲ್ರಿಗೂ ಗೊತ್ತಿತ್ತು ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತ. ಬಟ್ ನಮ್ಮ ಮನೇಲಿ ನಾನು ತಿಳಿಸಿದ್ದಿಲ್ಲ. ಮೇಡಮ್ನವ್ರೀಗ ನೀವು ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷ ಆಗಿತ್ತು? ವ್ಯಾಪಾರ ಅದು ಇದು ಅಂತೇಳಿ ಕೋಲಾರದಲ್ಲಿ ಎಷ್ಟು ವರ್ಷ ಇದ್ರಿ ಮತ್ತು ಬೆಂಗಳೂರಲ್ಲಿ ಎಷ್ಟು ವರ್ಷ? ಅಲ್ಲಿ ಬೆಂಗಳೂರಲ್ಲಿ ಅಂದರೆ ನಮ್ಮ ಅಕ್ಕ ಮನೇಲೇ ಇದ್ದೆ. ನಮ್ಮ ಅಕ್ಕ ಮನೆಯಲ್ಲೇ ಇದ್ದೆ. ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಮನೆಯಿಂದಲೇ ಟ್ರಾವೆಲ್. ಬೆಂಗಳೂರಲ್ಲಿ ನಮ್ಮ ಅಕ್ಕ ಇದ್ದಾರೆ ಒಬ್ಬರು, ಅವ್ರ ಜೊತೆ ಇದ್ದೆ ನಾನು. ಅಲ್ಲೇ ಕೆಲಸ ಕಾರ್ಯ ಇದ್ದಿಲ್ಲಲ್ವಾ, ಆದರೆ ಹಿಂಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಚಿಕ್ಕದಾಗಿ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದು ಟೀಮ್ ಸೇರಿತ್ತು ನಮ್ಮದು, ಒಂದು 20 ಜನ 30 ಜನ ಇದ್ದೀವಿ. ನಮ್ಮ ಥರ ಇಟ್ಟವರು ಆ ಕಡೆಯಿಂದ ಪರಿಚಯ. ಅವ್ರು ಎಷ್ಟು ವರ್ಷ ಪ್ರೀತಿ ಮಾಡ್ತಾ ಇದ್ರು? 2 ವರ್ಷ ಲವ್ ಮಾಡಿದೆ ಸರ್ ಅವ್ರನ್ನ. 3 ವರ್ಷಕ್ಕೆ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾರೆ ಅಂತ ಗ್ಯಾರಂಟಿ ಗೊತ್ತಿತ್ತು ನನಗೆ. ಹ್ಞೂ ಗೊತ್ತಿತ್ತು ಸರ್. ಒಂದು ತಿಂಗಳು 1.5 ತಿಂಗಳ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮದುವೆ ಮಾಡ್ಕೋಬೇಕಂತ. 1 ತಿಂಗಳು 1.5 ತಿಂಗಳ ಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರ್. ಓಕೆ. ನಿಮಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ಸಿಕ್ಕಿದೆ ಕಾರ್ಯಕ್ರಮಗಳಿಂದ ಸರ್? ಸಿಕ್ಕೈತೆ ಸರ್ ದುಡ್ಡು. 3 ಲಕ್ಷನೂ ಬಂತು ಸರ್. 3 ಲಕ್ಷ ನಮ್ಗೆ ಕ್ಲಿಯರ್. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಕೊಡುವಂಥ ಹಣ ಅಲ್ವಾ ಇದು? ಹೌದು ಸರ್, ಕೊಟ್ಟಿದ್ದಾರೆ ಸರ್, ಸಹಾಯ ಮಾಡಿದ್ದಾರೆ ಸರ್. ಆಗಿದೆ ಸರ್. ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ನಿಮಗೆ? ಪಬ್ಲಿಕ್ ಸಪೋರ್ಟ್? ನಿಮ್ಮ ಪಬ್ಲಿಕ್ ಸಪೋರ್ಟ್ ಅಷ್ಟೊಂದಿಲ್ಲ, ಬಟ್ ಇದು ಸಮಾಜ ಇಲಾಖೆಯಿಂದ ಸಪೋರ್ಟ್ ಆಯಿತು ಸರ್. ನಮಗೆ ಏನೂ ತೊಂದರೆ ಆಗಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಸರ್. ನೆಕ್ಸ್ಟ್ ಏನು ಮಾಡೋ ಒಂದು ಗುರಿ? ಏನಾದರೂ ವ್ಯಾಪಾರ ಏನೂ ಇಲ್ಲ ಸರ್. ನಮ್ಮ ಇವ್ರಿಗೊಂದು ಒಳ್ಳೆ ಜಾಬ್ ಕೊಡಿಸಿದೆ, ಒಂದು ಅದರಿಂದ ನಾವು ಜೀವನ ಮಾಡ್ಕೊಳ್ತೀವಿ. ಹಂಗಾಗಿ ಅವ್ರಿಗಂತೂ ಒಂದು ಸ್ವಂತ ಕೆಲಸ ಬೇಕಲ್ವ, ಹಂಗಾಗಿ ಇದು ಮಾಡ್ತಾಯಿದ್ವಿ. ನಮ್ಗೆ ಸಿಗಲಿಲ್ಲ ಅಂದರೂ ಅವ್ರಿಗೆ ಸಿಕ್ಕಿದ್ರೆ
ನಮಗೆ ಸಿಗ್ದಂಗೆ ಹೋದಂತೆ ಅವ್ರು ಸಿಗ್ದಂಗೆ ಹೋದಲ್ವ, ಅದರಲ್ಲೊಂದು ಜೀವನ ನೆನ್ಕೊಂಡು ಹೋಗ್ಬೋದಲ್ವ ಅಂತ ಅಷ್ಟೇ ಸರ್. ಮಗುವಿನ ನಿರೀಕ್ಷೆಯಲ್ಲಿದ್ದೀರಿ, ಏನು ಮುಂದೆ ಏನು ಮಾಡೋದು? ಏನು ಸರ್? ಮಗುವಿನ ನಿರೀಕ್ಷೆಯಲ್ಲಿ ಹೌದು ಸರ್, ಅದೊಂದು ನಿರೀಕ್ಷೆಯಲ್ಲಿದ್ದೀವಿ. ಅದೇ ನಮ್ಮ ಜೀವನಕ್ಕೆ ಆಗುತ್ತಲ್ವ, ಈಗ ಒಂದು ಕೆಲಸ ಕೊಟ್ಟಿದ್ರೆ ಅವರು ಸ್ವಲ್ಪ ಓದಿದ್ದಲ್ಲ, ಸೆಕೆಂಡ್ PUC, ಸಿಸ್ಟಮ್ ವರ್ಕು, ಬಿಲ್ಲಿಂಗು ಕೆಲಸ ಎಲ್ಲ ಮಾಡ್ತಾರೆ. ಅವ್ರಿಗೊಂದೊಳ್ಳೆ ಜಾಬ್ ಸಿಗಲಿ ಅಂತ ನಮ್ಮ ಬೇಡಿಕೆ ಇದೆ, ಎಲ್ಲರ ಕೇಳ್ಕೊಳ್ತಾ ಇದ್ದೀವಿ. ಯಾರ ಹತ್ರ ಕೊಟ್ಟರು ಇವರೇ ಮೇಲೆ ಉತ್ತರಣ ಕೊಡ್ಸೋಣ ಅಂತ ಪ್ಲಾನ್ ಮಾಡಿದ್ವಿ. ನಮಗಿನ್ನೂ ಗಾಡಿ ಯಾವ ಥರ ಸರ್ಕಾರದಿಂದ ಏನು ನಮಗೆ ಸೌಲಭ್ಯ ಏನು ಸಿಕ್ಕಿಲ್ಲ, ಹಂಗಾಗಿ ಮಾಡ್ತೀವಿ. ಬೈಕ್ ಓಡಿಸಿ ಬರುತ್ತಾ ಸರ್? ಬೈಕ್ ಓಡಿಸಿ ಬರುತ್ತಾ? ಬರ್ತೀವಿ ಸರ್, ಇವ್ರು ಬರುತ್ತೆ, ನಮಗೆ ಬರಲ್ಲ ಸರ್. ಓಕೆ ಸರ್. ಪದ್ಮನಾಭ ನಗರ ಬೆಂಗಳೂರಲ್ಲಿ ಇರೋದು ವಾಸವಾಗಿ. ನಾನು ಒಂದು ಕಾರ್ ಶೋರೂಮಲ್ಲಿ ಒಂದು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವರು ನಮಗೆ ನಮ್ಮದು ಅಂಗವಿಕಲರ ತಂಡ ಇದೆ ನಮ್ಮದು. ಆ ತಂಡದಿಂದ ನಮ್ಮ ಮೇಡಮ್ ಅವರು ನಮ್ಮ ಮೇಲೆ ಒಂದು ತುಂಬ ಅತಿ ಹೆಚ್ಚಿತ್ತು. ನಮಗೂ ಹೆಂಗಿದ್ರು ಜೀವನದಲ್ಲಿ ಇವಾಗ ನಮ್ಮ ಥರನೇ ಮದುವೆ, ನಮ್ಮ ಥರನೇ ಐಟಲ್ ಇದ್ರೇ ನಮಗೂ ಇಬ್ಬರು ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಮಗೂ ನಾನು ಓಕೆ ಹೇಳಿದೆ. ಹಾಗೆ ನಮಗೆ ಪರ್ಯಾಲವಾಗಿ ಮದುವೆ ಆಗಿತ್ತು. ಇದ್ರ ಪಾಪ ನಮ್ಮ ಒಂದು ಹುಡುಗಿ ನಮ್ಮ ಮೇಲೆ ಅಷ್ಟೆಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪಾಪ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ಕನ್ಸರ್ನ್ ತೊಗೊಂಡವ್ರಲ್ಲ, ಆದ ಕಾರಣದಿಂದ ಪಾಪ ನಮಗೆ ಫೀಲ್ ಆಯಿತು. ಪಾಪ ನಮಗೋಸ್ಕರ ಎಷ್ಟು ಕೇರ್ ಮಾಡ್ತಾರಲ್ಲ, ಅಷ್ಟು ಕೇರ್ ಮಾಡೋದ್ರಿಂದ ನಮ್ಗೆ ಯಾವ ಕಾರಣಕ್ಕೂ ಅವ್ರನ್ನ ಕೈ ಬಿಡ್ಬಾರ್ದು ಅಂತ ಅನಿಸ್ತು. ಆ ಕಾರಣದಿಂದ ಈಗ ನಮ್ಮ ಕೋಲಾರದ ಹುಡುಗಿ ನೀವು ಖಂಡಿತ ಮಾತಾಡ್ಬೇಕು. ಜೀವನ ಹೆಂಗೆ ನಡೀತಾ ಇದೆ? ನಡೀತಾ ಇದೆ ಸರ್. ದೇವ್ರು ಕೊಟ್ಟದಷ್ಟು ನಾವೇನೋ ಅದೇ ಹೇಳ್ತಾರೆ ಸರ್, ಹಾಸಿಗೆದಷ್ಟು ಕಾಲು ಚಾಚು ಅಂತ, ಅದೇ ಥರ ಸರ್. ಎಷ್ಟಿದೆಯೋ ನಮ್ಗೆ ಇರೋದಿಟ್ಟು ನಮ್ಮ ಮೂರನೇ ಸರ್. ನೆಕ್ಸ್ಟ್ ಮಗು ಆಗ್ತಾ ಇದೆ, ಏನು ಹೇಳ್ತೀರಿ? ಖುಷಿ ಆಗ್ತದೆ ಸರ್. ನಮ್ಮಿಬ್ರಿಗಂತೂ ಇವಾಗ ಒಂದು ವಂಶ ಖುಷಿ ಆಗ್ಬೇಕಲ್ಲ, ನಮಗೂ ಖುಷಿ ಆಗ್ತದೆ. ನಾವಿಬ್ಬರು ಹಿಂಗಿರೋದು ಅದು ಹೆಂಗಾದ್ರೂ ಪರವಾಗಿಲ್ಲ, ಗಂಡ ಏನೋ ದೇವ್ರು ಕೊಟ್ಟಿದ್ದು. ಸಮಾಜ ನಿಮ್ಮನ್ನು ಈ ಥರ ನೋಡಿದಾಗ ಏನು ಅನಿಸ್ತದೆ? ಸರ್ ಹೇಳೋರು ನೋಡೋರು ನೋಡ್ತಾರೆ, ಏನೋ ನಮ್ಗೆ ಅದು ಡೋಂಟ್ ಕೇರ್ ಸರ್. ನಾವೆಲ್ಲ ನಮ್ಮ ಕೈ ದೇವ್ರ ಇಷ್ಟು ಕೊಟ್ಟವನ ಅಂತ ನಾವು ಇಟ್ಟು ಖುಷಿ ಪಡ್ತಾ ಇದ್ವಿ. ಏನಕ್ಕೆ ನಮ್ಗಿಂತ ಇನ್ನೂ ಹೆಂಗೆಂಗೋ ಅವರೇ ಪಾಪ ನಾವು ನೋಡ್ತಾ ಇದ್ವಿ. ನಾವು ಅವರೆಲ್ಲ ನೋಡೋವಾಗ ನಮಗೆ ಇನ್ನೂ ಅಯ್ಯೋ ಅನ್ಸುತ್ತೆ. ಇನ್ನೂ ದೇವ್ರು ಇಷ್ಟು ಕೊಟ್ಟವನ ಅಂತ ನಾವು ಖುಷಿ ಪಡ್ತೀವಿ ಸರ್. ಇದು ಅದ್ರ ಬಗ್ಗೆ ಏನು ಒಂದು ಚೂರು ಬೇಜಾರಂತ ಇಲ್ಲ ನಮಗೆ. ಜೀವನದಲ್ಲಿ ಇಲ್ಲಿವರೆಗೂ ಬರೋಕ್ಕೆ ನೀವೇನೇನು ಕಷ್ಟಪಟ್ಟಿದ್ದೀರಾ ಸರ್? ಸರ್ ನಮ್ದು ಏನಿಲ್ಲ ಸರ್. ನಮ್ಮ ತಂದೆಯವರು ಕಷ್ಟಪಟ್ಟು ನಮ್ಮನ್ನ ಓದಿಸೋರೆ. ವಿದ್ಯೆ ಇರೋದ್ರಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಹೊತ್ತು. ಇಲ್ಲಾಂದರೆ ನಾವು ಏನಾಗ್ತೀನಿ ಅಂತ ನಾವು ಕಲ್ಪನೆನೇ ಮಾಡೋಕ್ಕಾಗಲ್ಲ ಸರ್. ಆ ವಿದ್ಯೆ ಇರೋದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ಸ್ವಲ್ಪ ಓದಿ ಏನೋ ಮಾಡ್ತಾಯಿದ್ದೀನಿ ಸರ್. ನೀವು ಮದುವೆ ಆದಾಗ ಯಾರೆಲ್ಲ ಸಪೋರ್ಟ್ ಮಾಡೋದು ಸರ್? ಸರ್ ಮದುವೆ ಆದವಾಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಚೆನ್ನಾಗಿತ್ತು ಸರ್. ನಮ್ಮ ಬ್ರದರೆಲ್ಲ ಇದ್ರೆ ಆಫೀಸಲ್ಲಿ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡೋದು. ಫ್ಯಾಮಿಲಿ ಸೈಡಿಂದ ಪರವಾಗಿಲ್ಲ, ಚೂರು ನಮ್ಮ ಕಡೆ ಇಲ್ಲ, ಇವ್ರ ಕಡೆಯಿಂದ ಸ್ವಲ್ಪ ಅಪೋಸಿಷನ್ ಇತ್ತು. ಇನ್ನು ಹೋಗ್ತಾ ಅವರು ಜೊತೆ ನಿಮಗೆ ಎಲ್ಲ ಸಮಾಧಾನ ಆಗುತ್ತೆ.